ಮನೆಯಲ್ಲಿ ನಿಂಬೆಹಣ್ಣು ಇದೆಯಾ? ಹಾಗಾದರೆ ಈ ಒಂದು ಬೇಸಿಗೆ ಬಿಸಿಲಿಗೆ ನಿಂಬೆಹಣ್ಣಿನ ಪೌಡರನ್ನು ಒಮ್ಮೆ ಮಾಡಿಟ್ಕೊಂಬಿಡಿ. 3 ತಿಂಗಳಲ್ಲ 6 ತಿಂಗಳಾದರೂ ಹಾಳಾಗೋದಿಲ್ಲ. ಇನ್ನು ಬೇಕಂದಾಗ ನಿಮಿಷಗಳಲ್ಲಿ 10 ಅಲ್ಲ 20 ಗ್ಲಾಸಷ್ಟು ಶರ್ಬತ್ತನ್ನು ಆರಾಮಾಗಿ ಮಾಡ್ಕೊಳ್ಬೋದು. ತುಂಬ ಸುಲಭವಾಗಿರುವಂಥ ವಿಧಾನ, ಜೊತೆಗೆ ಬೇಕು ಅಂದ ತಕ್ಷಣ ನಿಮಿಷಗಳಲ್ಲಿ ರೆಡಿ ಆಗುತ್ತೆ ಈ ಒಂದು ನಿಂಬೆಹಣ್ಣಿನ ಶರ್ಬತ್ ರೆಸಿಪಿ. ಈ ಒಂದು ನಿಂಬೆಹಣ್ಣಿನ ಒಂದು ಪೌಡರನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಿಂಬೆಹಣ್ಣುಗಳನ್ನು ತೊಗೊಂಡಿದ್ದೀನಿ, ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಒಂದು 8ರಿಂದ 10 ನಿಂಬೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಅಂದರೆ ಮೇಲ್ಗಡೆ ಭಾಗ ತುಂಬ ಗಟ್ಟಿಯಾಗಿರುತ್ತೆ, ಹಸಿರಾಗಿರುತ್ತಲ್ಲ ಆ ಥರ ತೊಗೊಳ್ಬೇಡಿ. ಈ ರೀತಿ ಚೆನ್ನಾಗಿ ಹಣ್ಣಾಗಿ ಯೆಲ್ಲೋ ಕಲರ್ ಆಗಿರುತ್ತಲ್ಲ ಆ ಥರ ತೊಗೊಳ್ಳಿ. ರಸ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇನ್ನು ಎಲ್ಲವನ್ನು ಈ ರೀತಿ ಒಮ್ಮೆ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಅಂದರೆ ಮೊದಲು ತೊಳೆದು ಆನಂತರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿರುವಂಥ ನಿಂಬೆಹಣ್ಣು ಏನಿರುತ್ತೆ ಅದನ್ನು ನಾವು ಮೊದಲು ರಸವನ್ನು ತೆಕ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಒಂದು ಸ್ಟ್ರೇನರನ್ನು ಇಟ್ಕೊಂಡು ಒಂದು ಬಟ್ಲಲ್ಲಿ ನಿಂಬೆಹಣ್ಣಿನ ರಸವನ್ನು ತೆಕ್ಕೊಳ್ತಾ ಇದ್ದೀನಿ. ಅಂದರೆ ಅದರ ಪಲ್ಪು ಮತ್ತು ಬೀಜ ಏನು ಬರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಿಕೊಂಡು ತುಂಬ ಪ್ಯೂರಾಗಿರುವಂಥ ನಿಂಬೆಹಣ್ಣಿನ ರಸವನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕು. ನೋಡಿ, ಈ ಒಂದು ನಿಂಬೆಹಣ್ಣಿನ ಪೌಡರನ್ನು ನೀವು ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಬೋದು. 3 ಅಲ್ಲ 6 ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಈ ಒಂದು ಬೇಸಿಗೆ ಮುಗಿಯೋವರೆಗೂ ಆರಾಮಾಗಿ ನಿಂಬೆಹಣ್ಣಿನ ಶರ್ಬತ್ತನ್ನು, ಅದು ಕೂಡ ಸಕ್ಕರೆ ಬಳಸ್ತೇನೆ, ನೀವು ಆರಾಮಾಗಿ ಮಾಡಿಕೊಂಡು ಕುಡಿಬೋದು. ಇನ್ನು ನೋಡಿ, ನಾನು ತೆಗೆದಿಟ್ಕೊಂಡಿರೋವಂಥ ನಿಂಬೆಹಣ್ಣಿನ ರಸ 1 ಕಪ್ ಆಗುವಷ್ಟಿದೆ. ಅದನ್ನು ಒಂದು ಅಗಲವಾಗಿರುವಂಥ ಒಂದು ತಟ್ಟೆಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಿಂಬೆಹಣ್ಣಿನ ರಸ ಎಷ್ಟಿತ್ತೋ ಅದರ 3 ಪಟ್ಟಷ್ಟು ನಾವು ಬೆಲ್ಲವನ್ನು ತೊಗೊಳ್ಬೇಕು. ನಾನು ಮೊದಲು ಒಂದು ವಿಡಿಯೋ ಹಾಕಿದ್ದೆ ಸಕ್ಕರೆನಲ್ಲಿ ಮಾಡಿಬಿಟ್ಟು, ಇದೇ ರೀತಿಯಾಗಿ ಸಕ್ಕರೆನಲ್ಲಿ ಮಾಡಿ ಹಾಕಿದ್ದೆ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಅದನ್ನು ಬೆಲ್ಲದಲ್ಲಿ ಮಾಡೋದನ್ನು ತೋರಿಸಿ ಅಂತೇಳಿ. ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನಷ್ಟು ಸಿಹಿ ಬೇಕು ಅಂದರೆ ನೀವು ಇನ್ನೂ ಅರ್ಧ ಅಥವಾ 1 ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಬೋದು. ಬೆಲ್ಲವನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಇದೇ ರೀತಿಯಾಗಿ ನೀವು ರಸದಲ್ಲಿ ಹಾಗೆ ಬಿಟ್ಟರೆ ಚೆನ್ನಾಗಿ ಕರಗತ್ತೆ. ಇದು ಏನು ಗಟ್ಟಿಯಾಗಿ ಕಾಣ್ತಾ ಇದೆಯಲ್ಲ, ಆ ಒಂದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗತ್ತೆ. ಒಂದು ಅರ್ಧ ಗಂಟೆ ಹೀಗೇ ಬಿಟ್ಬಿಡಬೇಕು. ನೋಡಿ, ಒಂದು ಅರ್ಧ ಗಂಟೆಗಳ ನಂತರ ಚೆನ್ನಾಗಿ ಎಲ್ಲನೂ ನಿಂಬೆಹಣ್ಣಿನ ರಸದೊಟ್ಟಿಗೆ ನಮ್ಮ ಬೆಲ್ಲ ಅನ್ನುವಂಥದ್ದು ಚೆನ್ನಾಗಿ ಕರಗಿದೆ. ಇದನ್ನು ನಾವು ಹತ್ತತ್ರ 3ರಿಂದ 4 ದಿನಗಳ ಕಾಲ ಹಾಗೆಯೇ ಇಟ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಮಾರನೇ ದಿನ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಗಟ್ಟಿಯಾಗಿದೆ. ಅಂದರೆ ಬಿಸಿಲಿಗೆ ಇಡೋವಂಥ ಅವಶ್ಯಕತೆ ಇಲ್ಲ, ಇನ್ನಷ್ಟು ನೀರಾಗಿಬಿಡತ್ತೆ. ಹಾಗಾಗಿ ಇದನ್ನು ಫ್ಯಾನ್ ಅಡಿಗಿಟ್ಟೇ ನೀವು ಒಣಗಿಸ್ಕೊಳ್ಬೇಕು. ತುಂಬ ಬೇಗ ಗಟ್ಟಿಯಾಗತ್ತೆ. ಬಿಸಿಲಿಗೆ ಇಟ್ಬಿಟ್ರೆ ಏನಾಗುತ್ತೆ, ಇನ್ನೂ ಅದು ನೀರಾಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ನೋಡಿ, ಹತ್ತತ್ರ ನಾನು 4 ದಿನಗಳ ಕಾಲ ಇದನ್ನು ಒಂದು ಫ್ಯಾನ್ ಕೆಳಗಡೆನೇ ಇಟ್ಟು ಒಣಗಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಗಟ್ಟಿಯಾಗಿ ಒಣಗಿದೆ. ಇದನ್ನು ಹಾಗೆಯೇ ತೆಗಿಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನು ನೀವು ಹಾಗೆಯೇ ಪೀಸ್ಗಳಾಗಿ ಮಾಡಿಕೊಂಡು ಹಾಗೆ ಶರ್ಬತ್ತಲ್ಲಿ ಹಾಕೊಂಡು ಕುಡಿತೀವಿ ಅಂದರೆ ಆ ರೀತಿ ಮಾಡ್ಕೊಳ್ಬೋದು. ಇಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಈ ರೀತಿ ಪೌಡರ್ ರೀತಿ ಕೂಡ ನೀವು ಮಾಡಿಟ್ಕೊಳ್ಬೋದು. ಬೇಕಿತ್ತು ಅಂದರೆ ಒಂದು 4-5 ಏಲಕ್ಕಿ ಕೂಡ ಇದರಲ್ಲಿ ಸೇರಿಸ್ಕೊಳ್ಬೋದು. ಈ ಒಂದು ಪೌಡರ್ ಅನ್ನುವಂಥದ್ದು ರೆಡಿಯಾಗಿದೆ. ಇದನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಇನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂದರೆ ಆರಾಮಾಗಿ 5 ಅಲ್ಲ 6 ತಿಂಗಳು ನೀವು ಸ್ಟೋರ್ ಮಾಡ್ಕೊಳ್ಬೋದು. ಇನ್ನು ಹೊರಗಡೆ ಅಂದರೆ ನೀವು ಒಂದು 2-3 ತಿಂಗಳು ಆರಾಮಾಗಿ ಇಟ್ಕೊಳ್ಬೋದು, ಏನೂ ಆಗೋದಿಲ್ಲ. ಆದರೆ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಯಾರೂ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇದನ್ನು ನೀವು ಆರಾಮಾಗಿ ಒಂದು 15-20 ದಿನ ಆರಾಮಾಗಿ ಬಳಸ್ಕೊಳ್ಬೋದು. ಈ ಒಂದು ನಿಂಬೆಹಣ್ಣಿನ ಶರ್ಬತ್ತಿನ ಪೌಡರನ್ನು ಸ್ಟೋರ್ ಮಾಡಿಟ್ಕೊಳ್ಳಿ. ಇನ್ನು ಈಗಂತೂ ತುಂಬ ಸೆಕೆ ಇದೆ, ತುಂಬ ಬಿಸಿಲಿದೆ, ಹೊರಗಡೆ ಹೋಗಿ ಬಂದಿದ್ದೀವಿ ಅಂದ ತಕ್ಷಣ 1 ಗ್ಲಾಸ್ ನೀರಿಗೆ ಇದನ್ನು 1 ಸ್ಪೂನಷ್ಟು ಹಾಕಿ ಕಲಿಸ್ಕೊಂಡು ಕುಡಿದ್ಬಿಟ್ರೆ ತಂಪಾಗುತ್ತೆ. ದೇಹ ಮನಸ್ಸು ಎಲ್ಲನೂ ತಂಪಾಗುತ್ತೆ. ಜೊತೆಗೆ ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಂಡ್ಬಿಟ್ರಂತೂ ತಣ್ಣಗಿರೋವಂಥ ಶರ್ಬತ್ತಿನ ಮುಂದೆ ಇನ್ನೇನು ತಂಪು ಪಾನೀಯ ಬೇಡವೇ ಬೇಡ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ರುಚಿಯಾಗೂ ಕೂಡ ಇರುತ್ತೆ. ನಾವು ಬೆಲ್ಲ ಹಾಕಬೇಕು, ಕರಗಿಸ್ಬೇಕು, ಅಥವಾ ನಿಂಬೆಹಣ್ಣನ್ನು ಆ ತಕ್ಷಣದಲ್ಲಿ ಕಟ್ ಮಾಡಿ ಹಿಂಡ್ಕೊಳ್ಬೇಕು, ಆ ರೀತಿ ಏನೂ ಇಲ್ಲ. ಇದೊಂದು ಪೌಡರ್ ರೆಡಿ ಇತ್ತು ಅಂದರೆ ನಿಮಿಷಗಳಲ್ಲಿ ನಾವು ಶರ್ಬತ್ತನ್ನು ಮಾಡಿಕೊಂಡು ಆರಾಮಾಗಿ ಕುಡಿಬೋದು. ಗೆಸ್ಟ್ಗಳು ಬಂದಿರೋವಂಥ ಸಮಯದಲ್ಲೂ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪೌಡರ್ ಇತ್ತು ಅಂದರೆ ನಿಮಗೆ ತುಂಬ ಸುಲಭ ಆಗುತ್ತೆ. ನಾನು ಮಾಡ್ಕೊಳ್ಳೋವಂಥ ವಿಧಾನವನ್ನು ನೋಡ್ಕೊಳ್ಳೋದಾದರೆ, ನಾನಿಲ್ಲಿ ಒಂದು ಗ್ಲಾಸ್ ಜಾರಿಗೆ ಒಂದಷ್ಟು ಐಸ್ ಕ್ಯೂಬನ್ನು ಹಾಕ್ಕೊಂಡಿದ್ದೀನಿ. ಆನಂತರ 1.5 ಟೀ ಸ್ಪೂನಷ್ಟು ಬೆಲ್ಲದ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾನಿಲ್ಲಿ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಟಿದ್ದೆ ಒಂದು 10 ನಿಮಿಷಗಳ ಮೊದಲು, ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ.
ಮಡಕೆ ನೀರಾದರೂ ಸೇರಿಸ್ಕೊಳ್ಬೋದು, ಅಥವಾ ಫ್ರಿಜ್ಜಲ್ಲಿ ನೀರು ಇಟ್ಟಿದ್ದೀವಿ ಅಂದರೆ ಅದನ್ನಾದರೂ ಸೇರಿಸ್ಕೊಳ್ಬೋದು. ಐಸ್ ಕ್ಯೂಬನ್ನು ಹಾಕಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರೋವಂಥ ನೀರಾದರೂ ಸೇರಿಸ್ಕೊಳ್ಬೋದು. ಇಲ್ಲ ಬೆಲ್ಲ ಆಗಿರೋದ್ರಿಂದ ಮಾಮೂಲಿ ಕುಡಿಯೋವಂಥ ನೀರು ಹಾಕಿದ್ರೂ ಕೂಡ ತಂಪಾಗಿಯೇ ಇರುತ್ತೆ, ತಣ್ಣಗೇ ಇರುತ್ತೆ. ಅದ್ರ ಜೊತೆಗೆ ಒಂದೆರಡು ಪುದೀನ ಎಲೆ ಹಾಕ್ಕೊಂಡ್ಬಿಟ್ರೆ ಫ್ಲೇವರ್ ಅಂತೂ ಅದ್ಭುತವಾಗಿರುತ್ತೆ. ಖಂಡಿತ ಈ ಒಂದು ನಿಂಬೆಹಣ್ಣಿನ ಪೌಡರನ್ನು ನೀವು ಕೂಡ ಟ್ರೈ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಯಾಕಂದರೆ ಈ ಒಂದು ಬೇಸಿಗೆಗಂತೂ ಇದು ಹೇಳಿ ಮಾಡಿಸಿದಂಥ ಒಂದು ಪಾನೀಯ. ನಾವು ಪೌಡರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಅದನ್ನು ಬಿಟ್ಟರೆ ನಿಮಿಷಗಳಲ್ಲಿ ಎಷ್ಟು ಗ್ಲಾಸ್ ಆದರೂ ಪಾನೀಯವನ್ನು ರೆಡಿ ಮಾಡ್ಕೊಳ್ಬೋದು. ಈ ಒಂದು ಉರಿಯುವಂಥ ಬಿಸಿಲಿಗೆ ಆಗ್ತಾ ಇರೋವಂಥ ಸೆಕೆಗೆ ಒಂದು ಗ್ಲಾಸು ಈ ಒಂದು ನಿಂಬೆಹಣ್ಣಿನ ಬೆಲ್ಲದ ಪಾನಕವನ್ನು ಕುಡಿದ್ಬಿಟ್ರಂತೂ ಮನಸ್ಸು ದೇಹ ತಂಪಾಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇನ್ನು ಸಕ್ಕರೆನಲ್ಲೂ ಕೂಡ ಇದೇ ರೀತಿಯಾಗಿ ಪೌಡರನ್ನು ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದು ಬೇಕಿದ್ದರೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಸಕ್ಕರೆ ಬೇಡ ಅಂದ್ಕೊಳ್ಳೋರು ಆರಾಮಾಗಿ ಈ ಒಂದು ಜ್ಯೂಸನ್ನು ಬೆಲ್ಲದಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ಜೊತೆಗೆ ಈ ಒಂದು ಬಿಸಿಲಿನ ಬೇಗೆಯಿಂದ ಹೊರಬರಲಿಕ್ಕೆ ಇದು ಸುಲಭವಾದಂಥ ಒಂದು ಉಪಾಯ. ಖಂಡಿತ ಟ್ರೈ ಮಾಡಿ ನೋಡಿ, ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.